ಹಾಯ್ ಎಲ್ರಿಗೂ ನಮಸ್ಕಾರ. ಮೇಕಪ್ ಮಾಡ್ಕೊಳ್ಳುವಾಗ ಮಿಸ್ಟೇಕ್ಸ್ ಆಗೋದು ಸಹಜ ಅಂತಲೇ ಹೇಳ್ಬೋದು. ಇದರಿಂದ ನಮ್ಮ ಫೇಸ್ ಅದೇ ರೀತಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಫೇಸ್ ಅದೇ ರೀತಿ ಪ್ರಾಡಕ್ಟ್ ಕೂಡ ಹಾಳಾಗದೇ ಇರೋ ರೀತಿ ಹೇಗೆ ಮೇಕಪ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನನ್ನ ಸ್ಕಿನ್ ಕೇರನ್ನು ಮಾಡ್ಕೊಂಡಿದ್ದ ನಂತರ ನನ್ನ ಫೇಸ್ ಮೇಲೆ ಕರೆಕ್ಷನ್ ಮಾಡಿ ನಂತರ ನಾನು ಫೌಂಡೇಶನನ್ನು ಹಚ್ಚಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ನಾವು ಫೌಂಡೇಶನನ್ನು ಬ್ಲೆಂಡ್ ಮಾಡುವಾಗ ಈ ರೀತಿ ಲೈನ್ಸ್ ಫಾರ್ಮ್ ಆಗ್ತಾ ಇದೆ. ಇದು ಬಂದು ನಮ್ಮ ಮೇಕಪ್ಗೆ ಒಂದು ನೀಟಾಗಿ ಬ್ಲೆಂಡಿಂಗನ್ನು ಕೊಡೋದಿಲ್ಲ. ಈ ರೀತಿ ಎರಡು ಕಾರಣಗಳಿಗೆ ಆಗತ್ತೆ. ಒಂದು, ನಮ್ಮ ಬ್ಯೂಟಿ ಬ್ಲೆಂಡರ್ಗೆ ತುಂಬ ಪ್ರೆಷರ್ ಹಾಕಿ ಬ್ಲೆಂಡ್ ಮಾಡೋದ್ರಿಂದ. ಮತ್ತೊಂದು, ನಮ್ಮ ಬ್ಯೂಟಿ ಬ್ಲೆಂಡರನ್ನು ನೀಟಾಗಿ ಸೋಕ್ ಮಾಡಿಕೊಂಡು ನೀರನ್ನು ಎಲ್ಲವನ್ನು ನಾವು ಹಿಂಡಿರೋದ್ರಿಂದ. ಒಂದು ಬೌಲ್ನಲ್ಲಿ ನೀರು ತಗೊಂಡು ಈ ರೀತಿ ಬ್ಯೂಟಿ ಬ್ಲೆಂಡರ್ನ ಡಿಪ್ ಮಾಡಿ ನೀಟಾಗಿ ನೀರನ್ನು ಹೀರ್ಕೊಳ್ಳೋದಕ್ಕೆ ಬಿಟ್ಟು ನಂತರ ನಾವು ಅದರಲ್ಲಿ ಇರೋ ನೀರನ್ನು ಪೂರ್ತಿಯಾಗಿ ಹಿಂಡಬೇಕಾಗತ್ತೆ. ಇಲ್ಲಿ ನೀವು ಒಂದು ಟ್ಯಾಪ್ ಕೆಳಗಡೆ ಕೂಡ ನೀರನ್ನು ಆನ್ ಮಾಡಿಕೊಂಡು ಈ ಬ್ಯೂಟಿ ಬ್ಲೆಂಡರನ್ನು ಈ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಬೌಲ್ ಆಫ್ ವಾಟರಲ್ಲಿ ನೀರನ್ನ ತಗೊಂಡು ಈ ರೀತಿ ನೀರನ್ನ ಸೋಕ್ ಮಾಡೋದಕ್ಕೆ ಬಿಟ್ಟು ನಂತರ ಎಲ್ಲ ನೀರನ್ನು ಈ ರೀತಿ ಹಿಂಡ್ಬಿಡ್ತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ಹಿಂಡಿದ ಮೇಲೂ ನಮಗೆ ಬ್ಯೂಟಿ ಬ್ಲೆಂಡರಲ್ಲಿ ನೀರಿರೋ ಸಾಧ್ಯತೆಗಳಿರುತ್ತೆ. ಅದನ್ನು ಈ ರೀತಿ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ನೀಟಾಗಿ ಪ್ರೆಸ್ ಮಾಡ್ತಾ ನೀರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ನಾನು ಇನ್ನೊಂದು ಸೈಡ್ಗೆ ಫೌಂಡೇಶನನ್ನು ಹಚ್ಚಿ ಈ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಜೆಂಟಲ್ ಪ್ರೆಷರನ್ನು ಕೊಟ್ಟು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ತುಂಬ ಪ್ರೆಸ್ ಮಾಡ್ತಾ ಇಲ್ಲ. ಈ ರೀತಿ ನೀಟಾಗಿ ನಮ್ಮ ಬ್ಯೂಟಿ ಬ್ಲೆಂಡರನ್ನು ಸೆಟ್ ಮಾಡಿಕೊಂಡು ನಂತರ ನಾವು ಒಂದು ಜೆಂಟಲ್ ಪ್ರೆಷರಿಂದ ಈ ರೀತಿ ಡ್ಯಾಬ್ ಮಾಡೋದ್ರಿಂದ ಯಾವುದೇ ರೀತಿ ಲೈನ್ಸ್ ಫಾರ್ಮ್ ಆಗೋದಾಗಲಿ ಅಥವಾ ಬ್ಲೆಂಡಿಂಗ್ ಚೆನ್ನಾಗಿ ಆಗದಿರೋದಾಗಲಿ ಆಗೋದಿಲ್ಲ. ಇದು ಒಂದು ಮೇಕಪ್ಪಲ್ಲಿ ಒಂದು ದೊಡ್ಡ ಟಿಪ್ ಅಂತಲೇ ಹೇಳ್ಬೋದು. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ನಾನು ಪೌಡರಿಂದ ಸೆಟ್ ಮಾಡ್ತಾ ಇದ್ದೀನಿ. ಯೂಶಲಿ ನಮಗೆ ಮೇಕಪ್ ಮಾಡ್ಕೊಳ್ಳುವಾಗ ನಮ್ಮ ಫೇಸ್ ಮೇಲೆ ವೆಟ್ನೆಸ್ ಹಾಗೆ ಇದ್ದಾಗ ನಾವು ಪೌಡರ್ ಅಪ್ಲೈ ಮಾಡಿದ ಕೂಡಲೇ ಅದು ಪ್ಯಾಚಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಪೌಡರ್ನ ನಾವು ಜಾಸ್ತಿಯಾಗಿ ಅಪ್ಲೈ ಮಾಡಿಬಿಟ್ಟಾಗ ಅದನ್ನು ತೆಗೆಯೋದು ಕಷ್ಟ ಆಗುತ್ತೆ. ಈ ರೀತಿ ಆದಾಗ ಏನು ಮಾಡಬೇಕು ಅಂತ ಈಗ ತಿಳ್ಕೊಳ್ಳೋಣ. ಇಲ್ಲಿ ನಾನು ಪೌಡರನ್ನು ಈಗ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಎಕ್ಸಸ್ ಆದಾಗ ಒಂದು ಫ್ಲಫಿ ಬ್ರಷ್ ಸಹಾಯದಿಂದ ಇದನ್ನು ನಾವು ಬ್ರಷ್ ಮಾಡಿಕೊಂಡಾಗ ನಮ್ಮ ಫೇಸ್ ಮೇಲಿರೋ ಎಕ್ಸಸ್ ಪೌಡರ್ ಬಂದು ಹೊರಟೋಗುತ್ತೆ. ನಮ್ಮ ಬ್ಯೂಟಿ ಬ್ಲೆಂಡರಿಂದನೇ ನಾವು ಪೌಡರನ್ನು ಹಚ್ಚುವಾಗ ಈ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಫ್ಲಫಿ ಬ್ರಷ್ ಸಹಾಯದಿಂದ ಕೂಡ ನಾವು ಹಚ್ಚಬೇಕಾದ್ರೂ ಎಕ್ಸಸ್ ಪೌಡರ್ ತಗೊಂಡು ಅಪ್ಲೈ ಮಾಡಿಬಿಟ್ಟಾಗ ಕೂಡ ಈ ಪ್ರಾಬ್ಲಮ್ ಬರುತ್ತೆ. ಸೊ ನಾವು ಒಂದು ಖಾಲಿ ಬ್ರಷನ್ನು ಈ ರೀತಿ ತಗೊಂಡು ಅದರಿಂದ ಈ ರೀತಿ ಡಸ್ಟ್ ಆಫ್ ಮಾಡೋದ್ರಿಂದ ಎಲ್ಲ ಎಕ್ಸಸ್ ಪೌಡರ್ ಬಂದು ಹೋಗಿ ನಮ್ಮ ಬೇಸ್ ಮೇಕಪ್ ಬಂದು ಈವನ್ ಔಟ್ ಆಗುತ್ತೆ. ನೀವು ಇಲ್ಲಿ ನನ್ನ ಲೆಫ್ಟ್ ಹಾಗೆ ರೈಟ್ ಸೈಡ್ ಆಫ್ ದ ಫೇಸನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಐಬ್ರೋ ಪೆನ್ಸಿಲ್ನ ತಗೋತಾ ಇದ್ದೀನಿ. ನಾವು ಯಾವಾಗಲೇ ಆಗಲಿ ಐಬ್ರೋಸನ್ನು ಇಷ್ಟು ಶಾರ್ಪ್ ಪೆನ್ಸಿಲಿಂದ ಫಿಲ್ ಮಾಡ್ಕೋಬಾರ್ದು. ಅದು ನಮಗೆ ಒಂದು ತುಂಬ ಅನ್ಯಾಚುರಲ್ ಲುಕ್ಕನ್ನು ಕೊಡುತ್ತೆ. ನಾವು ಈ ರೀತಿ ಲೈನ್ಸ್ನ ಡ್ರಾ ಮಾಡುವಾಗ ಅಲ್ಲಿ ಲೈನ್ ಬಂದು ತುಂಬ ಶಾರ್ಪ್ ಆಗಿ ಫಾರ್ಮ್ ಆಗೋದ್ರಿಂದ ತುಂಬ ಅನ್ಯಾಚುರಲ್ ಆಗಿ ನಮ್ಮ ಐಬ್ರೋಸ್ ಬಂದು ಕಾಣಿಸ್ತಾ ಇರತ್ತೆ. ಅದೇ ರೀತಿ ನಾವು ಲೈಟ್ ಆಗಿ ಪ್ರೆಷರ್ ಹಾಕಿದ್ರೂ ಕೂಡ ಅದು ತುಂಬ ಬೋಲ್ಡ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಐಬ್ರೋಸ್ ಬಂದು ಸಾಫ್ಟ್ ಆ್ಯಂಡ್ ನ್ಯಾಚುರಲ್ ಆಗಿರಬೇಕು ಅಂತ ಹೇಳಿದ್ರೆ ಇಷ್ಟು ಶಾರ್ಪ್ ಇದ್ದರೆ ಸಾಕಾಗತ್ತೆ. ಅದರಿಂದ ನಾವು ಐಬ್ರೋಸನ್ನು ಡ್ರಾ ಮಾಡೋದ್ರಿಂದ ತುಂಬ ಶಾರ್ಪ್ ಲೈನ್ಸ್ ಫಾರ್ಮ್ ಆಗದೆ
ನೀಟ್ ಆ್ಯಂಡ್ ಕ್ಲೀನಾಗಿ ನ್ಯಾಚುರಲ್ ಆಗಿ ನಮ್ಮ ಐಬ್ರೋಸ್ ಬಂದು ನಮಗೆ ಸಿಗತ್ತೆ. ಅದೇ ರೀತಿ ನಮ್ಮ ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ ನಂತರ ಕೋಂಬ್ ಮಾಡೋದನ್ನು ಮರಿಬಾರ್ದು. ಈ ರೀತಿ ಮಾಡದಿರೋದ್ರಿಂದ ನಮ್ಮ ಐಬ್ರೋಸ್ ಮೇಲಿರೋ ಪ್ರಾಡಕ್ಟ್ ಬಂದು ಈವನ್ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಇಲ್ಲಿ ನೀವೇ ಡಿಫ್ರೆನ್ಸನ್ನು ನೋಡ್ತಿರ್ಬೋದು. ನಾವು ಮಸ್ಕರಾನ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಪ್ರಾಡಕ್ಟನ್ನು ತಗೋತೀವಿ. ಹೀಗೆ ಮಾಡೋದ್ರಿಂದ ಮಸ್ಕರ ಬಾಟಲ್ ಒಳಗಡೆ ಏರ್ ಫಿಲ್ ಆಗಿ ಪ್ರಾಡಕ್ಟನ್ನು ಡ್ರೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ರೀತಿ ಪ್ರಾಡಕ್ಟನ್ನು ತಗೊಂಡು ನಂತರ ನಾವು ಹಚ್ಚೋದ್ರಿಂದ ಆ ಗ್ಯಾಪ್ಸಲ್ಲಿ ಏರೆಲ್ಲ ಆಚೆನೆ ಹೋಗಿ ಒಳಗಡೆ ಯಾವುದೇ ರೀತಿ ನಮಗೆ ಏರ್ ಸ್ಟಕ್ ಆಗಿ ಪ್ರಾಡಕ್ಟ್ ಡ್ರೈ ಆಗೋದಿಲ್ಲ. ನಾವು ರಾಂಗ್ ವೇಯಲ್ಲಿ ಮಸ್ಕರಾನ ತಗೊಂಡು ಅಪ್ಲೈ ಮಾಡೋದ್ರಿಂದ ಬಾಟಲಲ್ಲಿ ಏರ್ ಫಿಲ್ ಆಗಿ ಪ್ರಾಡಕ್ಟ್ ಬೇಗ ಡ್ರೈ ಆಗಿ ತುಂಬ ದಿನ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಒಂದು ಟಿಪ್ಪನ್ನು ಮರಿಬೇಡಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ಲಿಪ್ಸ್ಗೆ ಲಿಪ್ ಬಾಮ್ನ ಹಚ್ಕೋತಾ ಇದ್ದೀನಿ. ಇದನ್ನು ನೀವು ಸ್ಟಾರ್ಟಿಂಗ್ ಆಫ್ ದ ಮೇಕಪ್ಪಲ್ಲಿ ಕೂಡ ಹಚ್ಕೋಬೋದು. ಇಲ್ಲಿ ನಾವು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ನಾವು ಲಿಪ್ ಬಾಮ್ನ ತೆಗೆಯದೆ ಹಾಗೆ ನಾವು ಲಿಪ್ಸ್ಟಿಕ್ಕನ್ನು ಹಚ್ಚೋದ್ರಿಂದ ನಮಗೆ ರಿಕ್ವೈರ್ಡ್ ಫಾರ್ಮುಲಾ ಸಿಗೋದಿಲ್ಲ. ಅದೇ ರೀತಿ ನೀವಿಲ್ಲಿ ನೋಡ್ತಿರ್ಬೋದು, ಲಿಪ್ಸ್ಟಿಕ್ ಮೇಲೆ ಕೂಡ ಲಿಪ್ ಬಾಮ್ ಇರೋದ್ರಿಂದ ಇದು ಪ್ರಾಡಕ್ಟನ್ನು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ರೀತಿ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಲಿಪ್ ಬಾಮನ್ನು ಒರೆಸಿ ನಂತರ ನಾವು ಲಿಪ್ಸ್ಟಿಕ್ಕನ್ನು ಹಚ್ಚೋದ್ರಿಂದ ನಮಗೆ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ಮ್ಯಾಟ್ ಫಾರ್ಮುಲಾನೇ ನಮಗೆ ಸಿಗತ್ತೆ. ಈಗ ನಾನು ರಬ್ ಆಫ್ ಮಾಡಿದ ನಂತರ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೋತೀನಿ. ಇದರಿಂದ ನಮಗೆ ಲಿಪ್ಸ್ಟಿಕ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ. ಅದೇ ರೀತಿ ನೀಟಾಗಿ ಶೇಪಲ್ಲಿ ಕೂಡ ಬರುತ್ತೆ. ಡೈರೆಕ್ಟ್ ನಾವು ಲಿಪ್ ಬಾಮ್ ಮೇಲೆ ಹಚ್ಚೋದ್ರಿಂದ ನಮ್ಮ ಲಿಪ್ಸ್ಟಿಕ್ ಬಂದು ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರೋದಿಲ್ಲ. ಅದೇ ರೀತಿ ಲೈನ್ ಕೂಡ ನೀಟಾಗಿ ಆಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವಿಲ್ಲಿ ನೋಡಿದಂತಹ ಮೇಕಪ್ನ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ತುಂಬ ನ್ಯಾಚುರಲ್ ಆಗಿ ಅದೇ ರೀತಿ ಪ್ರಾಡಕ್ಟ್ಸನ್ನು ಕೂಡ ಹಾಳು ಮಾಡದಿರೋ ರೀತಿ ನೋಡ್ಕೋಬಹುದು. ಈ ಒಂದು ಸಣ್ಣ ಸಣ್ಣ ಟಿಪ್ಸೇ ನಮ್ಮ ಮೇಕಪ್ಪಲ್ಲಿ ತುಂಬ ದೊಡ್ಡ ಚೇಂಜಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.